ಡೈರೆಕ್ಟ್ರೆ, ಅದೇನೋ ಶಾರ್ಟ್ ಫಿಲ್ಮ್ ಸ್ಟೋರಿ ಮಾಡಿದೀನಿ ಅಂತ ಹೇಳಿದ್ರಿ, ಶುರು ಮಾಡಿ. ಲೇ, ನಿನ್ ಕತೆಗೋಸ್ಕರ ನನ್ನ ಹಳೆ ಗರ್ಲ್ ಫ್ರೆಂಡ್ ಕಾಲ್ ರಿಸೀವ್ ಮಾಡಿದೆ, ಕಾಲ್ ಕಟ್ ಮಾಡಿದ್ದೀನಿ. ಬೇಗ ಶುರು ಮಾಡಪ್ಪ. ಎಂಥ ತ್ಯಾಗ. ಫಸ್ಟು ನನ್ನ ಕತೆ ಥೀಮ್ ಹೇಳ್ಬಿಡ್ತೀನಿ. ನೋಡಿ ನೋಡಿ ಹೆಂಗೆ ಓಡ್ತಿದ್ದಾರೆ, ಬಿಟ್ಟರೆ ಸಿಗಲ್ಲ ಅನ್ನೋ ಥರ ಓಡ್ತಿದ್ದಾರೆ. ಇವರು ಈಗಿನ ನಮ್ಮ ಜನ, ಅದರಲ್ಲೂ ಮುಖ್ಯವಾಗಿ ಯುವ ಜನತೆ, ಯಂಗ್ ಜನ್ರೇಷನ್. ಇವ್ರ ಲೈಫು ವಿಂಡೋಸ್ 7 ಸಿಸ್ಟಮ್ ಥರ ಸಖತ್ ಕಲರ್ಫುಲ್ಲು. ಆದರೆ ಸ್ವಲ್ಪ ಹೊತ್ತು ಯೂಸ್ ಮಾಡಿ ನೋಡಿ, ಆ ಸಿಸ್ಟಮ್ಮು ಹಂಗೆ ಹ್ಯಾಂಗ್ ಆಗಿಬಿಡತ್ತೆ. ಯಾಕಂದರೆ ಇವ್ರ ಆಪ್ರೇಟಿಂಗ್ ಸಿಸ್ಟಮ್ ಮಾತ್ರ ಹೊಸದು, ಆದರೆ ಇವರ ಮದರ್ ಬೋರ್ಡು ಅದೇ ಹಳೇದು. ಗುರುವೆ, ಇದೇನು ಶಾರ್ಟ್ ಫಿಲಮ್ಮ ಡಾಕ್ಯುಮೆಂಟ್ರಿನಾ? ನಮ್ಗೆ ಈ ಥರ ಎಲ್ಲ ಕಂಪ್ಯೂಟರ್ ಭಾಷೆ ಅರ್ಥ ಆಗಲ್ಲಪ್ಪ. ನಾವೇನಿದ್ರು ಪಕ್ಕಾ ಮಾಸು. ಇರಪ್ಪ, ನಾನು ಸ್ಟ್ರೈಟಾಗಿ ಸಬ್ಜೆಕ್ಟಿಗೆ ಬಂದ್ಬಿಡ್ತೀನಿ. ನಾವು ಚಿಕ್ಕವರಿದ್ದಾಗ ಎಲ್ಲರೂ ನಮ್ಗೆ ಕೇಳ್ತಾ ಇದ್ದು ಒಂದು ದೊಡ್ಡ ಪ್ರಶ್ನೆ ಅಂದರೆ, ಮಗು ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ. ನಾವು ಅದೇನೋ ಕಾನ್ಫಿಡೆನ್ಸಲ್ಲಿ ಡಾಕ್ಟ್ರು, ಇಂಜಿನಿಯರು, ಪೊಲೀಸ್ ಅಂತೆಲ್ಲ ಹೇಳ್ತಾ ಇದ್ವಿ. ದೊಡ್ಡವರಾದ್ಮೇಲೆ ಏನೇನಾದ್ರು ಅಂತ ಅವ್ರವ್ರಿಗೆ ಗೊತ್ತು ಬಿಡು. ಇದೇ ಥರ ಚಿಕ್ಕ ವಯಸ್ಸಲ್ಲಿ ಏನೇನೋ ಆಗಬೇಕು ಅಂದ್ಕೊಂಡಿದ್ದು ಹುಡುಗರು ದೊಡ್ಡವರಾದ್ಮೇಲೆ ಏನಾದರೂ ಅಂತ ಶಾರ್ಟಾಗಿ ವಿಸಿಟ್ ಮಾಡ್ಕೊಂಬರೋದೆ ಈ ಶಾರ್ಟ್ ಫಿಲಮ್. ಅವರು ಮಾಡಿರೋ ಪ್ರಥಮ ಚಿತ್ರದಲ್ಲೇ ಜನರನ್ನ ಮೋಡಿ ಮಾಡಿ ಸ್ಟಾರ್ ಪಟ್ಟಕ್ಕೇರಿರುವ ಕಿರಣ್ ಅವರು ಇಂದು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವು ಮಾಡಿರೋ ಪ್ರಥಮ ಚಿತ್ರಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈ ರೀತಿ ರೆಸ್ಪಾನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಆ್ಯಕ್ಚುಲಿ ಇಟ್ಸ್ ಬೀನ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮಿ. ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಈ ಮಟ್ಟಕ್ಕೆ ಖಂಡಿತ ಇರಲಿಲ್ಲ. ನಿಮ್ಮ ಟಿ ವಿ ಚಾನಲ್ ಮೂಲಕ ಎಲ್ಲ ನನ್ನ ಅಭಿಮಾನಿಗಳಿಗೆ ಹಾಗೂ ಚಿತ್ರ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಎಕ್ಸ್ಕ್ಯೂಸ್ ಮಿ ಸರ್, ಮುಂಬೈಯಿಂದ RG ಕರ್ಮವ್ರು ಕಾಲ್ ಮಾಡಿದ್ದಾರೆ ಸರ್. ನಿಮ್ಮ ಕಾಲ್ ಶೀಟ್ ಬೇಕಂತೆ ಸರ್. ಏನು ಹೇಳಿ ಸರ್? ನಿನಗೆ ಗೊತ್ತಲ್ವ ನೋಡಿ, ಇನ್ನು 2 ವರ್ಷ ಬಿಸಿ ಅಂತ. ಆಮೇಲೆ ನೋಡೋಣ ಅಂತ ಹೇಳು. ಓಕೆ ಸರ್. ಸಾರಿ ಸರ್, ಸಾರಿ ಕಟ್ ಮಾಡ್ಕೊಂಬಿಡಿ. ಇಟ್ಸ್ ಓಕೆ ಸರ್, ಇಟ್ಸ್ ಓಕೆ. ರೆಡಿನಾ? ಓಕೆ ಸರ್, ನಿಮ್ಮ ನೆಕ್ಸ್ಟ್ ಫಿಲಮ್ ಯಾವುದು ಸರ್? ಹಾಗೆ ಸುಮ್ಮನೆ ಸ್ಟಾರ್ ಆಗಿಬಿಟ್ಟೆ. ಯಾರು ನೀವಾ? ಅಲ್ಲ ರೀ, ನಾನು ಆ್ಯಕ್ಟ್ ಮಾಡ್ತಿರೋ ನೆಕ್ಸ್ಟ್ ಫಿಲಮ್ ಹೆಸರು. ಓ, ಫಿಲಮ್ ಹೆಸರಾ? ಓಕೆ ಓಕೆ. ವಿಶೇಷವಾಗಿ ಅಂಥದ್ದೇನಿದೆ ಸರ್ ಫಿಲಮಲ್ಲಿ? ವಿಶೇಷ ಅಂದರೆ ಫಿಲಮ್ ತುಂಬ ಡಿಫ್ರೆಂಟ್ ಆಗಿದೆ. ಇದುವರೆಗೂ ಇಂಡಸ್ಟ್ರಿ ಯಾರು ಈ ಥರ ಫಿಲಮ್ ಮಾಡಿಲ್ಲ. ಆಮೇಲೆ ಒಂದು ಹಾಡನ್ನು 5D ಶೂಟ್ ಮಾಡಿದ್ದೀವಿ. 2D ಕೇಳಿದ್ದೀನಿ, 3D ಕೇಳಿದ್ದೀನಿ. ಇದ್ಯಾವ್ದು ಸರ್ 5D? 2D 3D ಎಲ್ಲ ಹಳೇದಾಗೋಯ್ತು ಸರ್. ಈಗೇನಿದ್ರು 4D 5D 6D ಕಾಲ. ಸೂಪರ್ ಸರ್, ಸೂಪರು. ಅದೇನು 5Dನಲ್ಲಿ ಸಾಂಗ್ ಮಾಡಿದ್ದೀನಿ ಅಂದ್ರಲ್ಲ ಸರ್, ಅದೇಗಿರುತ್ತೆ ಸರ್? ಅದ್ರ ಬಗ್ಗೆ ಇವಾಗಲೇ ಎಲ್ಲ ಹೇಳಲಿಕ್ಕಾಗಲ್ಲ ಬಿಡಿ. 5D ಬಗ್ಗೆ ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆನ 5D ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಯಾವಾಗ ಫಿಲಮಲ್ಲೆಲ್ಲ ಮಳೆ ಬರುತ್ತೋ ಆವಾಗೆಲ್ಲ ಥಿಯೇಟ್ರಲ್ಲೂ ಮಳೆ ಬರುತ್ತೆ ಸರ್. ಅದೇ 5D ಅಂದರೆ. ಸೊ ಹಾಗಾದರೆ ಫಿಲಮ್ ಥಿಯೇಟ್ರಿಗೆ ಬರೋಕ್ಕಿಂತ ಮುಂಚೆನೇ ಫಿಲಮಲ್ಲಿ ಮಳೆ ಇದೆಯೋ ಬಿಸಿಲಿದೆಯೋ ಅಂತ ಹವಾಮಾನ ವರದಿ ಕೇಳಿಕೊಂಡು ಜನ ಫಿಲ್ಮ್ ಬರಬೇಕು. ಮತ್ತೆ ಅದಕ್ಕೆ ಸರ್, ಎಲ್ಲೆಲ್ಲಿ 5D ಥಿಯೇಟ್ರ್ ಸಿಗುತ್ತೋ ಅಲ್ಲಿ 5D ಸಾಂಗ್, ಇಲ್ಲ ಅಂದರೆ 3D ಸಾಂಗು. ಈ ಸಲ ವರ್ಲ್ಡ್ ವೈಡ್ ರಿಲೀಸ್ ಮಾಡೋಣ ಅಂತ ನಮ್ಮ ಡೈರೆಕ್ಟ್ ಹೇಳ್ಬಿಟ್ಟಿದ್ದಾರೆ. ಅದ್ಭುತ ಸರ್, ಅದ್ಭುತ. ಯಾರು ಸರ್ ಡೈರೆಕ್ಟ್ರು? ನಮ್ಮ ಬಾಸು ಸರ್ ಡೈರೆಕ್ಟ್ರು. ನಿಮಗೆ ಗೊತ್ತಲ್ಲ, ಅವ್ರ ಡೈರೆಕ್ಷನಲ್ ಆ್ಯಕ್ಟರ್ಸ್ ಅರ್ಧ ಆ್ಯಕ್ಟ್ ಮಾಡಿದ್ರೆ ಸಾಕು, ಇನ್ನು ಮಿಕ್ಕಿದ ಅರ್ಧ ಆ್ಯಕ್ಟಿಂಗ್ ಅವರೇ ಮಾಡಿ ಫಿಲಮ್ನ ಕಂಪ್ಲೀಟಾಗಿ ಮುಗಿಸ್ಬಿಡ್ತಾರೆ. ರಿಯಲಿ ಈಸ್ ಗ್ರೇಟ್ ಸರ್. ನಿಜ ಸರ್, ನಿಜ. ಫಿಲಮ್ನ ಮುಗಿಸ್ತಾರೆ, ಪ್ರೊಡ್ಯೂಸರ್ನ ಮುಗಿಸ್ತಾರೆ, ಮತ್ತೆ ಬರೋ ದೇವಸ್ಥಾನದಲ್ಲಿ ಪಿಡಿಯೋರೆ ಹೊಡೆದಾಗಂತೆ ಡಿಸ್ಕೋ ಬರಡ. ಸರ್ ಸಾರಿ ಸರ್. ವೆಂಕಟೇಶ ಸ್ವಲ್ಪ ನೋಡ್ಕೊಳ್ಳೋ. ಓಕೆ, ರೆಡಿನಾ ಸರ್? ಸರ್, ನಿಮಗೆ ಯಾವ ರೀತಿ ಚಿತ್ರದಲ್ಲಿ ನಟಿಸ್ಬೇಕು ಅಂತ ಆಸೆ ಸರ್? ಅಂದರೆ ನೀವು ಕಥೆನ ಯಾವ ರೀತಿ ಚೂಸ್ ಮಾಡ್ತೀರಾ? ನೋಡಿ, ನಾನು ಕತೆ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಫಿಲಮಲ್ಲಿ ನನ್ನ ರೋಲ್ ಚೆನ್ನಾಗಿರ್ಬೇಕಷ್ಟೇ. ಅದ್ಯಾವ ಥರ ಸರ್? ನೋಡಿ, ನಾನು ಡ್ಯಾನ್ಸ್ ನೋಡೋಕ್ಕೆ ಅಂತಲೇ ನನ್ನ ಫ್ಯಾನ್ಸ್ ಅರ್ಧ ಫಿಲಮಿಗೆ ಬರ್ತಾರೆ. ಫಿಲಮಲ್ಲಿ ಅಟ್ಲೀಸ್ಟ್ 5 ಸಾಂಗ್ ಇರಬೇಕು, 3 ಔಟ್ಡೋರು 2 ಇಂಡೋರು. ಆಮೇಲೆ ಒಳ್ಳೆ ಆ್ಯಕ್ಷನ್ ಇರಬೇಕು. ಪಕ್ಕದ ಇಂಡಸ್ಟ್ರಿಯಲ್ಲ 4 ಸುಮೋ ಹಾರಿಸ್ತಾರೆ, ನಾವು ಅಟ್ಲೀಸ್ಟ್ 2 ಹಾರಿಸ್ಲಿಲ್ಲ ಅಂದರೆ ಹೇಗೆ ಹೇಳಿ? ಚೆನ್ನಾಗಿರಲ್ಲ. ಓ, ಆ ಥರ ರೂಲ್ಸ್ ಬೇರೆ ಇದೆಯಾ? ಕಾಂಪಿಟೇಷನ್ ಸರ್, ಕಾಂಪಿಟೇಷನು. ಏನು ಮಾಡ್ತೀರಾ? ಓಕೆ ಓಕೆ. ನಿಮಗೆ ಈ ಲೋಕಲ್ ಹೀರೋಯಿನ್ ಆದರೆ ಓಕೆನಾ ಸರ್? ನನಗೇನು ಪ್ರಾಬ್ಲಮ್ ಇಲ್ಲ, ಆದರೆ ಬಾಂಬೆ ಹೀರೋಯಿನ್ ಇದ್ದರೆ ಬೆಟರ್. ಯಾಕಂದರೆ ಕಲ್ಲರು, ಕೆಮಿಸ್ಟ್ರಿ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ನನ್ನ ಫ್ಯಾನ್ಸ್ ಹೇಳ್ತಾರೆ. ಎಷ್ಟೇ ಆದರೂ ನಾವು ಅವ್ರಿಗೋಸ್ಕರ ತಾನೇ ಫಿಲಮ್ ಮಾಡೋದು. ಅದು ಸರಿ. ಸರ್
ಅವರೆಷ್ಟೇ ಎಲ್ಲರೂ ಕೇಳ್ತಾ ಇಲ್ಲ ಸರ್, ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಸರ್. ಒಳ್ಳೆ ಸ್ಕ್ರಿಪ್ಟ್ ಇದೆಯಂತೆ ಸರ್, ತ್ರಿಪಾಷಾ ಹೀರೋಯಿನ್ ಅಂತೆ, ಬೆಳ್ಳಿಕಾದ ಐಟಮ್ ಸಾಂಗ್ ಬೇರೆ ಇದೆಯಂತೆ ಸರ್. ಕಾಶ್ ಇಟ್ಕೊಡಕ್ಕಾಗಲ್ಲ ಅಂತ ಹೇಳ್ಬಿಡ್ಲ ಸರ್? ಆ್ಯಕ್ಚುಲಿ ಯಾರು ಕಾಲ್ ಮಾಡಿದ್ದು ಅಂದೆ? ಅದೇ ಸರ್, ಮುಂಬೈಯಿಂದ ಆರ್ ಜಿ ಕರ್ಮ. ಆರ್ ಜಿ ಕರ್ಮನ? ಒಳ್ಳೆ ಡೈರೆಕ್ಟ್ ಕೂಡ ಮಾತಾಡೋಣ. ಹಲೋ, ಲೇ ಕಿರಣ, ಎದ್ದೇನ್ಲ? ಲೇ ಕಿರಣನ, ಹೂ ಇಸ್ ದಿಸ್? ನಿಮ್ಮಪ್ಪ. ಅಪ್ಪನ? ಅಪ್ಪನ ಎದ್ದೇನಪ್ಪ? ಅಲ್ಲ, ಊರಿನಲ್ಲಿ ಗದ್ದೆ ಉಳ್ಕೊಂಡು ಮುದ್ದೆ ತಿನ್ಕೊಂಡು ಇಲ್ಲ ಅಂದ್ರೆ ಪ್ಯಾಟ್ಗೆ ಹೋಗಿ ಕಣ್ ತುಂಬ ನಿದ್ದೆನಿಲ್ಲ, ಹೊಟ್ಟೆ ತುಂಬ ಊಟನೂ ಇಲ್ಲ. ಬೇಕಾ ಇದೆಲ್ಲ ನಿನಗೆ? ಅತ್ತೀಚೆ ತಾನೇ ನಾನು ಹೇಳಿದ್ದು, ಸ್ವಲ್ಪ ಜಮೀನ್ ಮೇಲೆ ದುಡ್ಡು ಕೊಟ್ಟಿದ್ರೆ ಫಿಲಮ್ ಹೀರೋ ಆಗಿ ಇಷ್ಟು ಊರಲ್ಲಿ ಒಂದು ಎಸ್ಟೇಟ್ ಹೌಸ್ ಕಟ್ತಿದ್ದೆ. ಏನ ಎಸ್ಟೇಟ್ ಹೌಸಾ? ಆ ಥರ ಎಸ್ಟೇಟ್ ಹೌಸ್ ಮಾಡಿರೋ ಶಾನೆ ಜನ ನೋಡ್ಬಿಟ್ಟಿದ್ದೀನಿ. ನಮಗೆ ಇರೋ ಮನೆನೇ ಸಾಕು. ಏನೋ ನಿಮ್ಮಮ್ಮ ಮಾತಾಡ್ಬೇಕಂತ ಅವಳೆ, ಇರು ಕೊಡ್ತೀನಿ. ತಗೊಳ್ಳೆ, ನಿನ್ನ ಮಗನಿಗೆ ಇವಾಗ ಬೆಳಕರ್ದದೆ. ಅಮ್ಮ ಮಗ ಸರಿಯಾಗಿದ್ದೀರಾ. ನೀನು ಬೆಳಗ್ಗೆ 4 ಗಂಟೆಗೆ ತೊಳೆದ್ರೆ ಅವನು ಸಾಯಂಕಾಲ 4 ಗಂಟೆಗೆ ತೊಳ್ತಾನೆ. ನಿಮ್ಮಿಬ್ಬರ ಜೊತೆ ಹೇಗಿ ನನಗೆ ಸಾಕಾಗೋಗ್ಬಿಟ್ಟದೆ. ಡೈರೆಕ್ಟ್ರು ಇಲ್ಲಿ ಫೋನ್ ಇಟ್ಬಿಟ್ಟು ಸ್ಕ್ರೀನ್ ಪ್ಲೇ ಬರ್ಕೊಂಡು ಕೂತಿದ್ಯಾ? ಸಾಯ್ತಾ ಇದ್ದೀನೋ ಇಲ್ಲಿಲೋ. ಮಗ್ನೆ ಚೆನ್ನಾಗಿದೀಯಪ್ಪ? ಹ್ಞೂ. ನೀನೇನು ತಲೆ ಕೆಡ್ಸ್ಕೋಬೇಡ, ನಿಮ್ಮ ಅಪ್ಪಂದು ಯಾವಾಗಲೂ ಇದ್ದಿದ್ದೇನೆ. ನೀನು ಹೀರೋ ಹಾಗೆಯೇ ಆಗ್ತೀಯ ಅಂತ ನಮ್ಮ ಬ್ರಹ್ಮಾಂಡಕ್ಕೆ ಗುರೂಜಿಯವರು ಇದ್ದಾರಲ್ಲ, ಅವ್ರು ಹೇಳಿದ್ದಾರೆ. ಸ್ವಲ್ಪ ಟಿ ವಿಯಲ್ಲಿ ನಿನ್ನ ರಾಶಿ ಬಗ್ಗೆ ಬರ್ತಾ ಇದೆ, ಸ್ವಲ್ಪ ನೋಡಪ್ಪ. ಅದನ್ನ ಹೇಳಿ ಕಾಲ್ ಮಾಡಿದ್ಯಾ? ಆಯ್ತು ಇಡು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾದಿ ಭವಂತು. ಏನ ಸಿಮಲು, ಕೇಬಲೇ ಬರ್ತಿಲ್ವಲ್ಲೋ? ಕರೆಂಟ್ ಇದ್ದ ಕೇಬಲ್ ಬರಲ್ಲ, ಕೇಬಲ್ ಇದ್ದ ಕರೆಂಟ್ ಇರಲ್ಲ. IPL ಮ್ಯಾಚ್ ಇದೆ ಮಗ ಇವತ್ತು. ಬೆಳಗ್ಗೆಯಿಂದ ಕೇಬಲ್ ಬರ್ತಿಲ್ಲಪ್ಪ. ಕಾಲ್ ಮಾಡಿದ್ದೀನಿ, ಏನೋ ಬಂದು ನೋಡ್ತೀನಿ ಅಂತ ಹೇಳಿದ್ದಾನೆ. ಅದೇನು ನೋಡ್ತಾನೋ ಏನೋ. ಹಾ ಮಗ, ನೀವೊಂದು ಇಂಪಾರ್ಟೆಂಟ್ ವಿಷಯ ಹೇಳಿದೆ ಮರ್ತೋದ್ನಲ್ಲ ನಾನು. ನೀನು ಒಬ್ಬನೇ ಅಲ್ಲ ಬಿಡಪ್ಪ, ಎಲ್ಲರೂ ಅದನ್ನೇ ಮಾಡ್ತಿರೋದು. ಮುಖ್ಯವಾದ ವಿಷಯ ಬಿಟ್ಟು ಬೇರೆಲ್ಲ ಹೇಳ್ತಾರೆ, ಹಾಗೆ ಪ್ರೀತಿ ಒಂದು ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ. ಹಿಂಗಿದೆ ಮಗ ಡೈಲಾಗು. ಏನೂ ಅರ್ಥ ಆಗ್ಲಿಲ್ಲ. ಏನು ಅರ್ಥ ಆಗಿಲ್ವಾ? ಸರಿ, ಇದಕ್ಕಿಂತ ಡೈಲಾಗ್ ರೈಟರ್ಗೆ ಬೇರೆ ಭಾಗ್ಯ ಬೇಕಾ? ನಿನ್ ಭಾಗ್ಯ ಬಿಡು, ನನ್ನ ಭಾಗ್ಯ ಕೇಳು. ಹೇಳಿ, ನೀವೇ ಭಾಗ್ಯವಂತರು. ಒಂದು ಸೂಪರ್ ಕನ್ಸ್ ಬಿತ್ತು ಮಗ. ನಿನ್ನೆ ನೈಟು ನಮ್ಮ ಗೋಲಿ ಸ್ಟಾರ್ ಇಂಟರ್ವ್ಯೂ ನೋಡಿದ್ವಲ್ಲ, ಅದೇ ಪ್ಲೇಸಲ್ಲಿ ನನ್ನ ಫಸ್ಟ್ ಫಿಲಮು ಸೂಪರ್ ಹಿಟ್ ಆಗ ಅದೇನ್ ಅಭಿಮಾನಿಗಳು, ಅದೇನ್ ಕತೆ ಮಗ. ಇನ್ನೊಂದು ಮಜಾ ಏನಂದ್ರೆ, ಆ ಕನ್ಸಲ್ಲಿ ನೀ ನನ್ನ ಪಿ ಆಗಿದೆ ಕಣೋ. ಓಹ್, ಇಲ್ಲಿ ಒಳ್ಳೆ ಹೀರೋ ಮಾಡ ಅಂತ ಪಾಯ ರೆಡಿ ಮಾಡ್ತಾ ಇದ್ರೆ ಅಷ್ಟು ಬೇಗ ನನ್ನ PA ಮಾಡ್ಕೊಂಡ್ಬಿಟ್ಟಿದ್ಯಾ? ಇರ್ಲಿ ಡೈರೆಕ್ಟರ್ ಪವರ್ ಏನು ಅಂತ ತೋರಿಸ್ತೀವಮ್ಮ. ಡ್ಯೂಡ್, ಗ್ಲಾಮರ್ ಸ್ಟ್ರೈಕ್ಸ್ ಫಸ್ಟ್, ಇಂಟೆಲಿಜೆನ್ಸ್ ಆಲ್ವೇಸ್ ನೆಕ್ಸ್ಟ್. ಎಲ್ಲಿ ನಮ್ಮ ಲವರ್ ಬಾಯಿ ಇನ್ನು ಮಲ್ಕೊಂಡಿದ್ದಾನ? ಏನು ಪ್ರೋಗ್ರಾಮ್ಸ್ ಇಲ್ಲ ಅಂತ ಇವತ್ತು? ಬೆಳಗ್ಗೆಯಿಂದ ಅವ್ರ ಪ್ರಿಯವ್ರು ಕಾಲ್ ಮಾಡ್ತಾನೆ ಇದ್ದಾನೆ. ಇವನು ಇನ್ನ ಎದ್ದೇ ಇಲ್ಲ. ಎದ್ದ ಮೇಲೆ ನೋಡ್ತೀರೋ ಆ ಕಡೆಯಿಂದ ದೊಡ್ಡದಾದ ಸುನಾಮಿ ಬಂದು ಅಪ್ಪಳಿಸಲಿದೆ. ಪ್ರಿಯನ ಛೇ, ನಾಳೆ ಫಿಲಮ್ ಹೋಗ್ಬೇಕು ಎಪ್ಪರ್ಸು ಅಂತ ಹೇಳಿದ್ದ ಮಗ. ನನಗೂ ಎಚ್ಚರಿಕೆನೇ ಆಗಲಿಲ್ಲ. ನೀನಾದ್ರೂ ಎಪಿಸೋದಲ್ವೇನೋ? ಅಟ್ಲೀಸ್ಟ್ ಕಾಲ್ ಅದು ರಿಸೀವ್ ಮಾಡುತ್ತಾನೆ. ನೋಡ್ರಜ್ಜ, ಮೂವ್ ಆಗ್ತಿರೋ ಟೈಮ್ಗೆ ಕಾಲ್ ಕೊಡೋದು ಒಂದೇ, ಬೇರೆಯವ್ರ ಗರ್ಲ್ ಫ್ರೆಂಡ್ ಕಾಲ್ ರಿಸೀವ್ ಮಾಡೋದು ಒಂದೇ. ದೂರ ಇದ್ದಷ್ಟು ನಮಗೆ ಒಳ್ಳೆಯದು. ತಾವು ಡೈಲಾಗಿಂಗ್ ಅಂತ ನಮ್ಗೆ ಗೊತ್ತು. ತಾವು ಸ್ವಲ್ಪ ಏನ್ ಮಾಡೋದು ಇವಾಗ ಇಬ್ಬರಿಸ್ಲಿಕ್ಕೆ ಹೋದ್ರೆ ನನ್ನ ಮೇಲೆ ಬೇಜಾರು ಮಾಡ್ಕೊತಾನೆ. ಲವ್ ಮಗ, ನೀನೇನು ತಲೆ ಕೆಡ್ಸ್ಕೊಬೇಡ. ಏನು ಗೊತ್ತಿಲ್ದಿರಂಗೆ ಮತ್ತೆ ಮಲ್ಕೊಳ, ನಾನು ನೋಡ್ಕೊಂತೀನಿ. ಮತ್ತೆ ಮಲ್ಕೋಬೇಕಾ? ಡೈರೆಕ್ಟ್ ಹೇಳಿದಾಗ ಕೇಳ್ತೀವಿ, ಅದೇನೇನ್ ಮಾಡಿಸ್ತಿರೋ ಮಾಡಿಸಿ. ಇದು ಒಳ್ಳೆ ಆಕ್ಟರ್ ಲಕ್ಷಣ. ಇರೋ, ನಮ್ಮ ಲವರ್ ಬಾಯ್ನ ಎಲ್ಫಿಟ್ ಬರ್ತೀನಿ. ಇವ್ರು ಬೀಳೋದು, ನಾ ಎಬ್ಸೋದು. ಪ್ರಿಯಾ, ಪ್ರಿಯಾ,
show me your face again. Go to hell. Love unrequited robs me of my rest. Love, hopeless love, my ardent soul encumbers. Love, nightmare-like, lies heavy on me chest and weaves itself into me midnight slumber. ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್, ಈ ಮೂರು ನಿನ್ನ ಲೈಫ್ ಲೂಸಿಂಗ್ ಲೈನ್ಸು. ಯಾವುದನ್ನು ಬೇಕಾದ್ರೂ ಹೆವಿಯಾಗಿ ಯುಟಿಲೈಸ್ ಮಾಡ್ಕೋಬೋದು, ಮೂರನ್ನು ಬೇಕಾದ್ರೆ ಒಟ್ಟಿಗೆ ಯುಟಿಲೈಸ್ ಮಾಡ್ಕೋಬೋದು, ನಮ್ಗೇನು ಬೇಜಾರಿಲ್ಲ. ಓ ಏನೋ ಮಗ ಎತ್ಬಿಟ್ಟಿದ್ಯಾ? ಯಾಕೋ ಬೇಜಾರಲ್ಲಿದ್ಯಾ? ಏನು ಮಾತಾಡ್ಸ್ಬೇಡುವ, ನನ್ನ ಪಡ ನಾನು ಸುಮ್ಮನೆ ಬಿಟ್ಬಿಡು. ಲೇ ಸಿಂಹ, ಏನೋ ಬರೀತಿದ್ಯಾ? ನಮ್ಮ ಲವರ್ ಬಾಯ್ ಅವರ ಗರ್ಲ್ ಫ್ರೆಂಡ್ ಲಿಸ್ಟು ಮೊದಲೇ ಕರಿಬೇಕಲ್ಲಪ್ಪ, ಆಮೇಲೆ ಮರ್ತೋಗ್ಬಿಡತ್ತೆ ಅಂತ ಫ್ರೆಂಡ್ಸ್ ಆಗಿ ಇಷ್ಟು ಮಾಡಿದ್ರೆ ಹಿಂಗಲ್ಲ. ಓ ಹಂಗೆ ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಹೌದು, ಇದೇನೋ ಇದು ಹಗ್ಗ ಚಾಕು ಎಲ್ಲ? ಏನೋ ಶರತ್, ನೀವು ಹಿಡ್ಕೊಂಡು ಪ್ರಿಯಗೆ ಬಂದ್ಬಿಟ್ಟಿಳೆ. ಪ್ರಿಯಾನ? ಪ್ರಿಯಾ? ಮುಂದಕ್ಕೆ ಕೆಟ್ಟೋಗೈತೆ. ಏನು? ಕೇಬಲ್ ರೇ. ಓ ಸಲಾಮ್ ಅಸ್ಲಂ ಬಾಯ್, ಯಾವಾಗ ಬಂದ್ರಿ ದುಬೈಯಿಂದ? ಜಸ್ಟ್ 2 weeks ಬ್ಯಾಕ್. ದೋಸ್ತಿಗೆ ನಿಮ್ದು ಯಾಕ ಪರಿಶ್ರಮಿಗೆ ಇದ್ದಾರೆ ಆದ್ಮೇಲೆ? ಇವನ್ ನನ್ನ ಫ್ರೆಂಡು ಶರತ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತಿದ್ದಾನೆ. ಸದ್ಯಕ್ಕೆ ಕಾಲ್ ಸೆಂಟರ್ ಕೆಲಸ ಮಾಡ್ತಿದ್ದಾನೆ. ನೈಟ್ ಶಿಫ್ಟ್ ನೋಡಿ, ನಿದ್ದೆ ಸರಿ ಹೋಗಿಲ್ಲ ಹುಡುಗನ್ಗೆ. ಓಹೋ, ಕಾಲ್ ಸೆಂಟರ್ ನಲ್ಲಿ ಕೆಲಸ. ಸರಿ ಬಿಡಿ. ಯಾಕೆ ಕೂಲ್ ಡೌನ್. ಅದು ಅದ್ಭುತ ಫೈಟರ್. ಏ ಇವ್ನ್ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಶುರು ಐತೆ. ಬಟ್ಟೆ ಓಪನ್ ಐತಿ ನಿಂದು. ಫಿಟ್ ಆಗಿದೆ ಬಾಸ್. ಏ ಕಾಮ್ಸೋರ್ ಸಿದ್ಧ ಮೇಲ್ಗಡೆ ಹೋಗಿ ವೈರ್ ಕಟ್ ಆಗಿದೆ ನಾನು ನೋಡ್ಕೊಂಬಂದ್ರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಹೇಳ್ಕೊಂಡು ಇಟ್ಕೊಂಡ್ಯಾ. ಇಂಥವ್ರನ್ನೆಲ್ಲ ಕಾಮ್ಸೋರ್ಗಳು ಕಟ್ಕೊಂಡು ಅಮ್ಮರ ಸರ ದುಃಖ ಹೆಸರು. ಏನ್ ಅಸ್ಲಂ ಬಾಯ್, ದುಬೈಯಿಂದ ಹಿಡ್ಕೊಂಬಂದ್ರೆ ಇವನ್ನ ಏನೇನೋ ಮಾತಾಡ್ತಿದ್ದಾನೆ. ಇಲ್ಲಣ್ಣ, ಇನ್ನು ಸಿದ್ಧ ಅಂತ ನಮ್ಮ ಕೇಬಲ್ ಆಫೀಸ್ನಲ್ಲಿ ಭಾಳ ವರ್ಷದಿಂದ ಕೆಲಸ ಮಾಡ್ತಾವನೆ. ಆ ಕ್ಯಾಬಲ್ಲಿ ಇವನಿಗೆ ಒಂದು ಹೊಸ ಥರ ಕಾಯಿಲೆಗೆ ಶುರು ಆಗ್ಬಿಟ್ಟಿದೆ. ಕಾಯಿಲೆನಾ? ಏನ್ ಕಾಯಿಲೆ? ಅದು ಒಂದು ಕೆಲಸಕ್ಕೆ ಆಗ್ಬಿಟ್ಟಿದೆ. ಇನ್ನು ನಮ್ಮ ಕೇಬಲ್ ಆಫೀಸ್ನಲ್ಲಿ ಯಾವಾಗಲೂ ಟಿ ವಿ ರನ್ನಿಂಗ್ನಲ್ಲಿ ಇರ್ತದಲ್ಲ, ಇವನಿಗೆ ಸೀರಿಯಲ್ ನೋಡೋ ಹುಚ್ಚು. ಅದರಲ್ಲಿ ಏನು ಮಾಡ್ತಾರೆ, ಇಂಪಾರ್ಟೆಂಟ್ ಡೈಲಾಗ್ಗೆ ಮಧ್ಯ ಅಡ್ವರ್ಟೈಸ್ಮೆಂಟ್ ಬಿಟ್ಬಿಡ್ತಾರೆ. 10 minutes ಪ್ರೋಗ್ರಾಮ್ಗೆ 20 minutes ಅಡ್ವರ್ಟೈಸ್ಮೆಂಟ್. ಇದನ್ನ ನೋಡಿ ಇವನ್ಗೂ ಅಡ್ವರ್ಟೈಸ್ಮೆಂಟ್ ಹುಚ್ಚಿ ಶುರು ಆಗ್ಬಿಟ್ಟೈತೆ. ಇಂಪಾರ್ಟೆಂಟ್ ಡೈಲಾಗ್ಗೆ ಮಧ್ಯ ಅಡ್ವರ್ಟೈಸ್ಮೆಂಟ್ಗೆ ಬಿಟ್ಬಿಡ್ತಾರೆ. ಸರಿ ಸರಿ, ಇನ್ ಯಾವ ಥರ ಕಾಯಿಲೆ ನೋಡ್ಬೇಕೋ ಏನೋ. ಇವ್ನು ನನ್ನ ಫ್ರೆಂಡು ಕಿರಣ್ ಅಂತ ನಮ್ಮೂರ್ನವನೇ, ಹೀರೋ ಆಗ್ಬೇಕು ಅಂತಿದ್ದಾನೆ. ಸದ್ಯಕ್ಕೆ ಇವ್ನ ಜೊತೆ ಕಾಲ್ ಸೆಂಟರ್ ಕೆಲಸ ಮಾಡ್ಕೊಂಡಿದ್ದಾನೆ. ಓ ಹೀರೋ ಆಗ್ಬೇಕು ಬಿಡಿ, ಇಂಥವ್ರು ಆಗ್ಬೇಕು. ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ಇಂಥವ್ರನ್ನೆಲ್ಲ ಬಿಟ್ಟು ಅದೇನ ಲೂಸು ಟೈಟು ಅಂತ. ಅಣ್ಣ ಕೇಬಲ್ ಕಟ್ ಆಗಿತ್ತು, ಸರಿ ಮಾಡಿ. ಸರಿ ಆಯ್ತಾ? ಸರಿ ಬಿಡು. ಇದೇನ್ರಿ ಹಗ್ಗಕ್ಕೆ ಚಾಕುಗೆ ಎಲ್ಲ ಇಟ್ಟಿದ್ದೀರಾ? ಏನ್ ಸಮಾಚಾರ? ಆಕ್ಚುಲಿ ಅದು ಓಹೋ, ಅರ್ಥ ಆಯ್ತು ಬಿಡಿ. ನಮ್ಮ ಹುಡುಗರಿಗೆ ಪರಿಶ್ರಮ ಮಾಡೋದು 3 ಚೀಸ್: ಪೇಲ, ಲವ್, दूसरा मनी, तीसरा धोखा.
ಅರ್ಥ ಆಯ್ತಾ? ಒಂದು ಸತಿ ಲೋವಲ್ಲಿ ಬಿಟ್ಬಿಟ್ರೆ ಎತ್ತೋದು ಕಷ್ಟ. ಕರೆಕ್ಟ್. ಮನಿ ಹಿಂದೆ ಹೋದ್ರೆ ಹುಡುಕೋದು ಕಷ್ಟ. ಮತ್ತೆ ಒಂದು ಸತಿ ದೊಕ್ಕಾದ್ರೆ ಮತ್ತೆ ನಂಬೋದೇ ಕಷ್ಟ ರೀ. ಅಣ್ಣ ಏನಣ್ಣ ಹೇಳಿದೆ? ಓ ಅಣ್ಣ ಸೂಪರ್ ಅಣ್ಣ. ನೋಡಿ ಅಣ್ಣ, ಯೋಚನೆಗೆ ಮಾಡಿ. ನೀವೆಲ್ಲ ಏನೋ ಸಾಧನೆಗೆ ಮಾಡಬೇಕು ಅಂತ ಇದ್ದೀರಾ. ಇವರು ಹೀರೋಗೆ ಇದ್ದಾರೆ, ಇನ್ನು ಇವರು ಮ್ಯೂಸಿಕ್ಗೆ ಬಾರಿಸ್ತಾರೆ, ಇನ್ನು ನಿಮ್ದಕ್ಕೆ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇದೆ. ಇಂಥದ್ದೆಲ್ಲ ಕಲ್ಲೆಗೆ ಇಟ್ಕೊಂಡು ಏನಣ್ಣ ಇದು? ನೋಡಿ ಅಣ್ಣ, ಅವ್ನು ಹೇಳ್ತೀನಿ, ಜನ ಯಾರನ್ನ ಹೇಳಿ ನೆನೆಸ್ಕೊಳೋದು? ರಾಜ್ಕುಮಾರ್, ಶಂಕರ್ ನಾಗು, ವಿಷ್ಣುವರ್ಧನ್, ಡೈರೆಕ್ಟ್ರು ಪುಟ್ಟಣ್ಣ ಕಲಾಲ್ ಅಂತ ಒಳ್ಳೆ ಕಲಾವಿದನ್ ಮಾತ್ರ. ನೀವೇಳೋ ಸರಿ ಅಸ್ಲಂ ಬೈ, ಎಲ್ಲರಲ್ಲೂ ಒಳ್ಳೆ ಕಲೆ ಇದೆ. ಆದ್ರೆ ಕಲೆ ಆಚೆ ಬರಬೇಕು ಅಂದ್ರೆ ಡೈರೆಕ್ಟರ್ ಮಾತು ಕೇಳ್ಬೇಕಾನೆ. ಇವನು ಯಾವಾಗ್ಲೂ ಲವಲ್ ಬಿದ್ದಿರ್ತಾನೆ, ಇನ್ನು ಇವನು ಯಾವಾಗ್ಲೂ ಕನ್ಸಲ್ಲಿ ಬಿದ್ದಿರ್ತಾನೆ. ಇನ್ನು ನಾನು ಇವರಿಬ್ಬರನ್ನೇ ಬುಸ್ಕೊಂಡು ನಿದ್ದೆ ಇಲ್ದಿರ ಬಿದ್ದಿದ್ದೀನಿ. ಏನೋಪ್ಪ, ಇವ್ರ ಜೊತೆ ಸೇರಿ ನನ್ನ ಲೈಫು ಒಳ್ಳೆ ಬಟರ್ ಲಿರಿಕ್ಸ್ ಥರ ಆಗೋಯ್ತು. ಮತ್ತೆ ಡೈರೆಕ್ಷನ್ ಅಂದ್ರೆ ಸುಮ್ಮನೆನಾ? ಈ ಕಡೆ ಮ್ಯೂಸಿಕ್ ಡೈರೆಕ್ಟರ್ ಎಬ್ಬಿಸ್ಬೇಕು, ಈ ಕಡೆ ಆಕ್ಟರ್ಸ್ ಎಬ್ಬಿಸ್ಬೇಕು. ಅವಾಗಲೇ ತಾನೇ ಒಳ್ಳೆ ಸಿನಿಮಾ ಆಗೋದು. ಏನಂತೀರಾ? ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬಿಟ್ಬಿಟ್ರಿ, ನಿರ್ಮಾಪಕರು. ನಾವಿದ್ದೀವಲ್ಲ, ಅದೇ ನೋಡ್ಕೊಳ್ಳೋಣ ಬಿಡಿ. ಆದ್ರೆ ಫಿಲಮ್ನಲ್ಲಿ ನಮಗೊಂದು ರೋಲ್, ನಮ್ದೇ ಒಂದು ಡೈಲಾಗ್ ಪಕ್ಕ ಇರಬೇಕು. ಏನ್ ಡೈಲಾಗು? ಅದೇ ಡೈಲಾಗ್ ಮತ್ತೆ ಹೇಳ್ತೀರಾ? ಕ್ಯಾರೆಕ್ಟರ್ ತಕ್ಕಾಗಿ ಚೇಂಜ್ ಮಾಡ್ಕೊಳ್ಳೋಣ ಬಿಡಿ. ನೋಡಿ, ಇವಾಗ ಹೇಳ್ತೀನಿ, ಕಾಂಚೋರ್ ಅಸ್ಲಂ ನಹಿ ಅಸ್ಲಂ ಬಾಯ್ ಬೋಲೋ. ಸೂಪರ್ ಭಯ್ಯ. ಅದು ಇವ್ರು ಯಾಕೋ ಇನ್ನ ಪರಿಶಾನ್ಗೆ ಇದ್ದಾರಲ್ಲ ಆದ್ಮಿ. ಮಿಸ್ಟರ್ ಲವರ್ ಬಾಯ್, ಈ ಲವ್ ಬಗ್ಗೆ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ದಾರೆ. ನೆಚ್ಚಿನ ಹಿರಿಯರೇ, ಕಿಚ್ಚಿನ ಯುವಕರೇ, ಮೆಚ್ಚಿನ ಗೃಹಲಕ್ಷ್ಮಿಯರೇ, ಸ್ವಚ್ಛ ಮನಸ್ಸಿನ ಪುಟ್ಪುಟಾಣಿ ಮಕ್ಕಳೇ, ನೀವು ಕೋಟಿಗಳನ್ನ ಕೋಟ್ಯಾಧಿಪತಿ ಗುರುಗಳಲ್ವ ಅಣ್ಣ? ಏಯ್, ಆ ಗುರುಗಳು ಬೇರೆ, ಈ ಗುರುಗಳು ಬೇರೆ. ನಾನು ಏನ್ ಹೇಳ್ತಾ ಇದ್ದೆ? ಮಿಸ್ಟರ್ ಲವರ್ ಬಾಯ್, ನಮ್ಮ ಗುರುಗಳು ಏನ್ ಹೇಳಿದ್ದಾರೆ ಗೊತ್ತಾ? ಯು ಶುಡ್ ನಾಟ್ ಫಾಲ್ ಇನ್ ಲವ್, ಯು ಶುಡ್ ರೈಸ್ ಇನ್ ಲವ್. ಅಣ್ಣ ಅದೇ ಸ್ವಲ್ಪ ಕನ್ನಡದಲ್ಲಿ ಅಣ್ಣ, ನಾನು ಅರ್ಥ ಮಾಡ್ಕೋತೀನಿ. ಓ, ಕನ್ನಡದಲ್ಲಿ ಬೇಕು, ಡಬ್ಬಿಂಗ್ಗೆ ಬೇಕು, ರೀಮೇಕ್ಗೆ ಬೇಕು. ಡಬ್ಬಿಂಗ್ ಕನ ಮಾಡಿ, ರೀಮೇಕ್ ಕನ ಮಾಡಿ, ನಮ್ಗೆ ಅರ್ಥ ಆಗುತ್ತೆ ಕನ್ನಡದಲ್ಲಿ ಅಣ್ಣ ಸರ್. ಓ, ಕನ್ನಡದಲ್ಲಿ ಬೇಕು. ಕನ್ನಡದಲ್ಲಿ ಡಬ್ಬಿಂಗ್ ಅಲ್ಲೋದಿಲ್ಲ, ರೀಮೇಕ್ಗೆ ಮಾಡ್ಬಿಡ್ತೀನಿ. ಯಾವ್ದಾದ್ರ ಮಾಡೋಣ, ನಂಗೆ ಅರ್ಥ ಆಗಿ ಅಣ್ಣ. ಸರಿ, ಏನು ಗೊತ್ತಾ? ಪ್ರೀತಿಯಲ್ಲಿ ಬೀಳ್ಬಾರ್ದು, ಪ್ರೀತಿಯಿಂದ ಹೇಳ್ಬೇಕು. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ಹೇಳೋಣ. ಯೋಚನೆಗೆ ಮಾಡಿ ಅಣ್ಣ. ನಿಮ್ಮಲ್ಲಿ ಒಳ್ಳೊಳ್ಳೆ ಕಲೆಗೆ ಇದೆ, ಕಲೆನ ಬೆಳೆಸ್ಕೊಳ್ಳಿ. ಒಂದು ತಿಳ್ಕೊಳ್ಳಿ ಅಣ್ಣ, ಅವಕಾಶ ಯಾರನ್ನು ಹುಡ್ಕೊಂಬರಲ್ಲ, ನೀವೇ ಅದನ್ನ ಸೃಷ್ಟಿ ಮಾಡ್ಕೋಬೇಕು. ರಿಮೋಟ್ಗೆ ಕೊಡಿ. ಮಿಸ್ಟರ್ ಲವರ್ ಬಾಯ್, ಕೇಬಲ್ಗೆ ಸರಿ ಹೋಯ್ತು, ನಿಮ್ಮ ಲೈಫ್ ಸರಿ ಹೋಗ್ಲಿ. ಬಲ್ಲಣ ಸಿಗೋಣ, ಬರ್ತೀನಿ. ಸಲ್ಯೂಟ್ ರಾಮ್ ರಾಜ್ಗೆ ಸಲ್ಯೂಟ್. ಕಾಂಚೋರ್, ಯಾರೇ ಇಲ್ಲಿ ಅವಕಾಶ ಕೊಟ್ಟಿದ್ದು? ನಾನೇ ಮಗ. ಸ್ಟೋರಿಲಿ ಸ್ವಲ್ಪ ಟ್ವಿಸ್ಟ್ ಇರಲಿ ಅಂತ ತಂದಿಟ್ಟೆ. ಅಪ್ಪ ಡೈರೆಕ್ಟ್ರು, ನೀನ್ ಫಿಲಮ್ ನೋಡಕ್ ಬರೋರ್ಗು ಅವಕಾಶ ಕೊಟ್ಬಿಡು. ಯಾವನವನು ಮೆತ್ಲಿಗೆ ಕೈ ಹಾಕ್ಬಿಟ್ಟು ಹೋಗ್ಬಿಟ್ನಲ್ಲೋ. ಇಲ್ಲ ಮಗ, ಅವನು ಹೇಳೋದಲ್ಲೂ ಅರ್ಥ ಇದೆ. ಇಲ್ಲಿವರೆಗೂ ಐ ವಾಸ್ ಜಸ್ಟ್ ಫಾಲಿಂಗ್ ಇನ್ ಲವ್. ಟಿಲ್ ನವ್ ಐ ನೆವರ್ ವೇಸ್ಟ್ ಇನ್ ಲವ್. ಮ್ಯೂಸಿಕ್ ನನ್ನ ಮೊದಲನೇ ಪ್ರೀತಿ. ಅದನ್ನ ಯಾವಾಗ ಜ್ಞಾಪಿಸ್ಕೊಂತ ಇದ್ದೆ ಅಂದರೆ, ಯಾವ್ದಾದ್ರು ಹುಡುಗಿ ಕೈ ಕೊಟ್ಟಾಗ ಮಾತ್ರ. ಇನ್ಮೇಲಿಂದ ಈಗ ಆಗ್ಬಾರ್ದು, ಏನಾದ್ರು ಮಾಡಬೇಕು. ನಿಜ ಮಗ, ಒಪ್ಕೋತೀನಿ. ನನಗೂ ಚಿಕ್ಕವನಿದ್ದಾಗಿಂದ ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು, ದೊಡ್ಡ ಹೀರೋ ಆಗಬೇಕು ಅಂತೆಲ್ಲ ಆಸೆ ಇದೆ. ಆದ್ರೆ ಅದೆಲ್ಲ ಸಾಧ್ಯನೇ ಬ್ರೋ? ಸಾಧ್ಯ. ಹೇಗೆ? ನೋಡ್ರು, ಶಾರ್ಟ್ ಫಿಲಮ್ಗೆ ನಾನು ಒಳ್ಳೆ ಸ್ಟೋರಿ ರೆಡಿ ಮಾಡಿದ್ದೀನಿ. ಜಾಸ್ತಿ ದುಡ್ಡು ಖರ್ಚಿದ್ದೀರಾ, ಅದನ್ನ ಈಸಿಯಾಗಿ ಮಾಡ್ಬೋದು. ಅದರಲ್ಲಿ ನೀನೇ ಹೀರೋ, ಶರತ್ ನೀನೇ ಮ್ಯೂಸಿಕ್ ಡೈರೆಕ್ಟ್ರು. ಇದ್ರಲ್ಲಿ ನಮ್ಮ ಟ್ಯಾಲೆಂಟ್ ಪ್ರೂವ್ ಮಾಡಿದ್ರೆ ನಮ್ಗೆ ಮುಂದೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗ್ಬೋದು. ಏನಂತೀರಾ?
ಸಿದ್ಧಾ ಅಣ್ಣ ದುಬೈನಲ್ಲಿ ಬರೀ ಬಿಲ್ಡಿಂಗ್ಸ್ ನೋಡಿ ನೋಡಿ ಕಣ್ಣಿಗೆ ಹೀಟ್ಗೆ ಆಗ್ಬಿಟ್ಟಿತ್ತು. ನಮ್ಮ ಗಾರ್ಡನ್ ಸಿಟಿ ನೋಡಿ ಕಣ್ಣಿಗೆ ತಮ್ಗೆ ಆಗ್ಬಿಟ್ಟೈತೆ. ನಿಜ ಅಣ್ಣ, ಆದರೂ ಬೆಂಗಳೂರು ದುಬೈ ಆಗೋ ದಿನ ದೂರ ಇಲ್ಲ ಅಣ್ಣ. ಅದು ಕರೆಕ್ಟ್ ಬಿಡು. ಅಣ್ಣ ಒಂದು ಪ್ರಶ್ನೆ. ಏನು ಕೇಳು. ಅದೇ ಅಣ್ಣ, ನೆನ್ನೆ ಹುಡುಗರಿಗೆ ಅಷ್ಟೊಂದು ಬುದ್ಧಿವಾದ ಹೇಳಿದ್ರಲ್ಲ, ಅವ್ರು ಬದಲಾಗ್ತಾರೆ ಅಂತೀರಾ? ನೋಡು, ಒಂದು ಮಾತು ಹೇಳ್ತೀನಿ, ಏನಾದ್ರು ಸಾಧನೆ ಮಾಡಬೇಕಂದ್ರೆ ಒಳಗಡೆ ಫೈರ್ ಇದೆ ನೋಡು, ಅದು ಯಾವಾಗಲೂ ಆನ್ನಲ್ಲಿ ಇರಬೇಕು. ಅವಾಗಲೇ ಏನಾದ್ರು ಸಾಧನೆ ಮಾಡೋಕ್ಕೆ ಸಾಧ್ಯ. ಆ ಹುಡುಗರಲ್ಲಿ ಆ ಫೈರ್ ಆನ್ ಇದೆ ಅಂತೀರಾ? ಲೈ ಕಾಮ್ಚೂರ್, ಅವ್ರೊಳಗಡೆ ಫೈರು ಆನ್ ಇದೆಯೋ ಆಫ್ ಇದೆಯೋ ಯಾವನು ಗೊತ್ತು. ನಡಿ, ಆ 3ನೇ ಮನೆಯವ್ರದ್ದು ಕೇಬಲ್ ಕೆಟ್ಟೋಗೈತೆ ಅಂತ ಹೇಳ್ತಾ ಇದ್ದಾರೆ. ನಡಿ, ನೋಡ್ಕೊಂಬೋಣ. ಇದು ನಮ್ಮ ಶಾರ್ಟ್ ಫಿಲಮ್ ಸ್ಟೋರಿ. ಹೇಗಿದೆ? ಸೂಪರ್. ಇದು ಕತೆ ಅಲ್ಲ, ನಮ್ಮ ಜೀವನ. ಡೈರೆಕ್ಟ್ರೆ ಶುರು ಮಾಡ್ಬಿಡಿ, ನಾವು ರೆಡಿ. ಎಲ್ಲ ಸರಿ, ಕೊನೆವರೆಗೂ ಫಿಲಮ್ ಹೆಸರೇ ಹೇಳಿಲ್ಲ. ಯಾವನಿಗೆ ಗೊತ್ತು? ನಮ್ಮ ಫಿಲಮ್ ಹೆಸರೇ ಯಾವನಿಗೆ ಗೊತ್ತು? ಯಾವನಿಗೆ ಗೊತ್ತು? ಉತ್ತರ ಇಲ್ಲದ ಪ್ರಶ್ನೆಗೆ ಉತ್ತರ ಯಾವನಿಗೆ ಗೊತ್ತು?